ಹೆಲೋ, ಇವತ್ತು ಹಾಗೆ ಸುಮ್ಮನೆ ಕೂತ್ಕೊಂಡು ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಅನ್ನಿಸ್ತು. ಸೊ ಏಲಕ್ಕಿನೆಲ್ಲ ಪುಡಿ ಮಾಡಿಕೊಂಡು ಫ್ಲೇವರ್ಗೋಸ್ಕರ, ಆಮೇಲೆ ಕೊಬ್ಬರಿನೆಲ್ಲ ತುರ್ಕೊಂಡು 1.5 ಕಾಯಿ ತೊಗೊಂಡ್ವಿ ನಾವು. ಆ ಕೊಬ್ಬರಿನ ಆಮೇಲೆ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು, ತುಂಬ ನುಣ್ಣಗೆ ರುಬ್ಬೋದು, ಎಷ್ಟೊಂದು ಮೀಡಿಯಮ್ ಸೈಜ್ ಬೇಕು ನಿಮ್ಗೆ ಉದ್ದ ಬೇಕಂದ್ರೆ ಉದ್ದ ಹಾಗೆ ಆ ಕೊಬ್ಬರಿನೆಲ್ಲ ರುಬ್ಕೋಬೇಕು. ಕೊಬ್ಬರಿನೆಲ್ಲ ರುಬ್ಬಾದಮೇಲೆ ಒಂದು ಪಾತ್ರೆಯಲ್ಲಿ ಸಕ್ಕರೆ ತೊಗೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸೊಲ್ಯೂಷನ್ ಥರ ಬರೋಷ್ಟು ಬಿಡಬೇಕು. ಸೊಲ್ಯೂಷನ್ ಯಾವ ಥರ ಸ್ವಲ್ಪ ಟೈಮ್ ಆಗುತ್ತೆ, ಒಂದು 5 to 10 minutes ಬೇಕು, ಈ ಥರ ಬಬಲ್ಸ್ ಎಲ್ಲ ಬರುತ್ತೆ. ಇನ್ನೇನು ಸೊಲ್ಯೂಷನ್ ಆಗ್ತಿದೆ ಅನ್ನೋ ಟೈಮಲ್ಲಿ ಒಂದು ಸ್ವಲ್ಪ 3 to 4 drops ಆಗಿ ನಡೆಯುತ್ತೆ ಅಷ್ಟೇ ಹಾಲು ಹಾಕ್ಕೊಂಡು ಅದು ಇಂಪ್ಯೂರಿಟೀಸ್ ತೆಗಿಬೇಕು. ಇನ್ನೇನು ಸೊಲ್ಯೂಷನ್ ಅಷ್ಟೊತ್ತಿಗೆ ಆಗಿರುತ್ತೆ. ತೀರ ತಿಕ್ಕಬೇಡ, ನಾರ್ಮಲ್ ಆದರೆ ಸಾಕು. ಅದಕ್ಕೆ ನಾವು ತುರ್ಕೊಂಡಿರೋ ಕೊಬ್ಬರಿನ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾವುದೇ ರೀತಿ ಗಟ್ಟಿ ಆಗಬಾರ್ದು. ಆಮೇಲೆ ನಾವು ಪುಟಾಣಿ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ, ಒಳ್ಳೆ ಟೇಸ್ಟ್ ಬರುತ್ತೆ ಆ್ಯಂಡ್ ಥಿಕ್ನೆಸ್ಗೋಸ್ಕರ ಅಂತ ಹೇಳಿಬಿಟ್ಟು. ಅದಾಗಿ ಒಂದು ಸ್ವಲ್ಪ ಮಿಕ್ಸ್ ಎಲ್ಲ ಆದಮೇಲೆ ಒಂದು ಸ್ವಲ್ಪ ರವೆ ಹಾಕ್ಕೊಂಡು ಎಲ್ಲ ಒಂದು ಅರ್ಧ ಸ್ಪೂನ್ ಅಷ್ಟು ಥಿಕ್ನೆಸ್ಗೋಸ್ಕರ ಅದನ್ನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸ್ಬೇಕು. ಆಮೇಲೆ ನಾವು ಪುಡಿ ಮಾಡ್ಕೊಂಡಿದ್ದನ್ನೆಲ್ಲ ಹಾಕ್ಕೊಂಡು ಎಲ್ಲ ಸೊಲ್ಯೂಷನ್ ಕಂಟೆಂಟ್ ಹೋಗಿ ಫುಲ್ ಡ್ರೈ ಆಗ್ತಿದೆ ಅನ್ನೋ ಟೈಮ್ಗೆ ಒಂದು ಸ್ವಲ್ಪ ಇರಬೇಕು, ಅಷ್ಟೊತ್ತಿಗೆ ನೋಡಿ ಗೊತ್ತಾಗುತ್ತೆ. ಈ ಥರ ಟೈಮ್ಗೆ ನಿಲ್ಲಿಸಿ ಅದನ್ನು ಒಂದು ಪಾತ್ರೆಗೆ ಹಾಕ್ಕೋತೀವಿ, ಕೆಳಗಡೆ ತುಪ್ಪ ಹಚ್ಚಿ ಅಂಟ್ಕೊಬಾರ್ದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಹಾಕಿ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನಾವು ಅರೇಂಜ್ ಮಾಡ್ಕೋಬೋದು. ಇದನ್ನು ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ಒಂದು ಸ್ಪೂನ್ ತುಪ್ಪ ಹಾಕ್ಕೋಬೋದು ಮೇಲ್ಗಡೆ. ಅದನ್ನು ಒಂದು 10 minutes ಬಿಟ್ಟು ಕಟ್ ಮಾಡಿಬಿಟ್ಟು ಇಡಬೇಕು. ಬಿಕಾಸ್ ಆಮೇಲೆ ಕಟ್ ಮಾಡೋಕ್ಕೆ ಅದಾಗೋದಿಲ್ಲ, ತಿಕ್ಕಾಗಿಬಿಡುತ್ತೆ. ತುಂಬ ಚೆನ್ನಾಗಾಗಿತ್ತು, ಫ್ಲೇವರು ಚೆನ್ನಾಗಿತ್ತು. ಶುಗರ್ ಒಂದು ಎಷ್ಟು ಬೇಕಷ್ಟು ಹಾಕ್ಬೋದು. ಥ್ಯಾಂಕ್ ಯು.